ನವೆಂಬರ್ 16 ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯಲ್ಲಿ ತರಗತಿಗಳನ್ನು ಬಹಿಷ್ಕರಿಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಧರಣಿ ನಡೆಸಿದ್ದಾರೆ. ತರಗತಿಗಳ ಮುಂಭಾಗದಲ್ಲಿಯೇ ಧರಣಿ ಕುಳಿತು ನರ್ಸಿಂಗ್ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯ ಒಳಭಾಗದಲ್ಲಿ ಇರುವಂತಹ ನರ್ಸಿಂಗ್ ಕಾಲೇಜಿನಲ್ಲಿ ಈ ಒಂದು ಪ್ರತಿಭಟನೆ ಜರುಗಿದೆ. ತರಗತಿಯಲ್ಲಿ 240 ವಿದ್ಯಾರ್ಥಿಗಳಿದ್ದರೂ ಕೂಡ 2 ಕ್ಲಾಸ್ ರೂಮ್ಗಳಿದ್ದು 2 ಬ್ಯಾಚ್ಗಳನ್ನು ಮಾಡಿ ಒಂದು ಬ್ಯಾಚ್ ಪ್ರಾಯೋಗಿಕ ತರಗತಿಗೆ ಹೋದರೆ ಇನ್ನೊಂದು ಕಡೆ ಬ್ಯಾಚ್ ಕ್ಲಾಸ್ ರೂಮ್ನಲ್ಲಿ ಕ್ಲಾಸ್ ಕೇಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೌಚಾಲಯವಿಲ್ಲದೆ, ಲೈಬ್ರರಿ ಇಲ್ಲದೆ ಕ್ಲಾಸ್ ರೂಮ್ನಲ್ಲಿ ಕುಳಿತು ಈ ಒಂದು ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇನ್ನೂ ಸರಿಯಾದಂತಹ ಬೋಧಕ ವರ್ಗದವರು ಕೂಡ ಇಲ್ಲದೆ ಪಾಠ ಕೇಳಲು ಕೂಡ ಈ ಒಂದು ವಿದ್ಯಾರ್ಥಿಗಳು ಹಿಂದೇಟಾಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇದನ್ನ ಪ್ರಶ್ನಿಸಿದರೆ ಚಿತ್ರದುರ್ಗದ ಜಿಲ್ಲಾ ಸರ್ಜನ್ ಅವರು ಡಾಕ್ಟರ್ ರವೀಂದ್ರ ಅವರು ಸ್ಪಂದಿಸುತ್ತಿಲ್ಲ. ಇನ್ನು ಈ ಒಂದು ಸಮಸ್ಯೆಗಳನ್ನು ಕೇಳಲು ಹೋದರೆ ಡಾಕ್ಟರ್ ರವೀಂದ್ರ ಅವರು ಧಮಕಿ ಹಾಕಿ ವಾಪಸ್ ಕಳಿಸುತ್ತಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಸರ್, ಫಸ್ಟು BSc ನರ್ಸಿಂಗ್ ಸ್ಟೂಡೆಂಟ್ಸ್ಗಿಂತ ಚಿತ್ರದುರ್ಗ ಜನತೆಗೆ ಸಮಸ್ಯೆ ಜಾಸ್ತಿ ಆಗಿದೆ. ಯಾಕಂದರೆ ಸರ್, ಕ್ಲಿನಿಕಲ್ ಡ್ಯೂಟಿಗೆ ಹೋಗ್ತಿದ್ದೀವಲ್ಲ ಸರ್, ನಮಗೆ ನೆಟ್ಟಿಗೆ ಕಾಲೇಜಿಗೆ ಬಂದು ಹತ್ತತ್ರ 1.25 ವರ್ಷ ಆಗ್ತಾ ಬಂತು. ನೆಟ್ಟಿಗೆ 2 ತಿಂಗಳು 10 ಗಂಟೆಯಿಂದ 5 ಗಂಟೆ ತನಕ ಕ್ಲಾಸ್ ತಗೊಂಡಿಲ್ಲ ಸರ್. ಕ್ಲಿನಿಕಲ್ ಡ್ಯೂಟಿಗೆ ಮಾತ್ರ ಕಳಿಸ್ತಿದ್ದಾರೆ. ಇಲ್ಲಿ ನೆಟ್ಟಿಗೆ ಪ್ರೊಸೀಜರ್ಸ್ ಏನೂ ಗೊತ್ತಿಲ್ಲ. ಅಲ್ಲೋಗಿ ಡೈರೆಕ್ಟ್ ಜನರುಗಳಿಗೆ ಹೆಂಗೆ ಸರ್ ಟ್ರೀಟ್ಮೆಂಟ್ ಮಾಡೋದು? ಇದು ನಾವು ಡಿಸಿಷನ್ ಅಲ್ಲ, ನೀವು ತಗೋಬೇಕು. ಆ್ಯಕ್ಚುಲಿ ನೆಟ್ಟಿಗೆ ಲ್ಯಾಬ್ ಅಂತ ಹೇಳ್ತಿದ್ದಾರೆ ಸರ್. ಲ್ಯಾಬಲ್ಲಿ ನೋಡಿದ್ರೆ ನೆಟ್ಟಿಗೆ 1-2 ಎಕ್ವಿಪ್ಮೆಂಟ್ಸ್ ಇಲ್ಲ. ಅಲ್ಲಿ ಪ್ರೊಸೀಜರ್ ಏನು ನೆಟ್ಟು ಕಲ್ತಿಲ್ಲ ಅಂದರೆ ಅಲ್ಲೋಗಿ ಜನಗಳಿಗೆ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡೋದು? ಲೈಬ್ರರಿ ಅಂತಾರೆ, ಅಲ್ಲಲ್ಲಿ 2 ಬುಕ್ಸ್ ಇಲ್ಲ. ಅಕಸ್ಮಾತ್ 2 ಬುಕ್ ಇದ್ರು, ಒಬ್ರಿಗೆ ಸಿಕ್ಕಿದ್ರೆ ಇನ್ನೊಬ್ರಿಗೆ ಆ ಬುಕ್ ಸಿಗಲ್ಲ. ಅದರಲ್ಲಿ ನೋಡಿ ಇವಾಗ ಹೇಳ್ತಿದ್ದಾರೆ. ಒಂದ್ಸತಿ ಹೇಳಿದ್ವಿ ಸರ್, ಈ ಥರ ಬುಕ್ಸ್ ಎಲ್ಲ ಇಲ್ಲ ಅಂದಿದ್ದಕ್ಕೆ ಒಂದು ಪ್ರೋಗ್ರಾಮಲ್ಲಿ ನಾವು ಅಪ್ರೋಚ್ ಮಾಡಿದ್ವಿ. ಅವ್ರು ಏನು ಹೇಳಿದ್ರು ಅಂತ ಅಂದರೆ, ನಿಮಗೆ ಬರೀ ಕ್ಲಾಸಸ್ ಅಷ್ಟೇ ಅಲ್ಲ, ತುಂಬ ಬೇಕಾದಷ್ಟು ಸೋರ್ಸ್ಗಳಿರುತ್ತೆ, ಅದರಲ್ಲಿ ಕಲ್ತ್ಕೊಳ್ರಿ ಅಂತಾರೆ. ಅಂದರೆ ಸರ್, ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ, ಯೂಟ್ಯೂಬಲ್ಲಿ ಕ್ಲಾಸ್ ಕೇಳಿ ಬಂದು ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಅಂತ. ನೀವು ಒಪ್ಕೋತೀರಾ? ನಾವು ಯೂಟ್ಯೂಬಲ್ಲಿ ಒಂದು IM ಇಂಜೆಕ್ಷನ್ ಪ್ರೊಸೀಜರ್ ನೋಡಿ ಇಲ್ಲಿ ಬಂದು ಪೇಷಂಟ್ಸಿಗೆ ಕೊಟ್ಟರೆ ಅವ್ರು ಒಪ್ಕೋತಾರಾ? ಅದೇ ಯೂಟ್ಯೂಬಲ್ಲಿ ಒಂದು ಪ್ರೊಸೀಜರ್ ನೋಡಿ ಬಂದು ಇಲ್ಲಿ ಪೇಷಂಟ್ಸಿಗೆ ಮಾಡಿದರೆ ಸರ್, ನಮಗೆ ಮನಸ್ಸಿಗೆ ಸಮಾಧಾನ ಇರಲ್ಲ ಸರ್, ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸರ್, ನಮ್ಮ ಸಮಸ್ಯೆ ಇದೆ ಅಂತ ಕೇಳಕ್ಕೆ ಹೋದ್ರೆ ನಿಮಗೆ ಲೀನಿಯನ್ಸ್ ಜಾಸ್ತಿ ಆಯಿತು ಕೊಟ್ಟಿರೋದು, ಅದಕ್ಕೆ ಹಿಂಗೆ ಮಾಡ್ತಿದ್ದೀರಾ ಅಂತಾರೆ. ಇಂಡೈರೆಕ್ಟ್ ಆಗಿ ನಮಗೆ ಇಂಟರ್ನಲ್ಸ್ ಕೊಡಲ್ಲ ಅಂತ ಹೇಳಿ ಬೆದರಿಗೆ ಹಾಕ್ತಿದ್ದಾರೆ. DS ಅದೇ ಸರ್, ನೀವೇ ನೋಡ್ತಿದ್ದೀರಲ್ಲ, ಸರ್ಕಾರಿ ಕಾಲೇಜಲ್ಲಿ ಎಲ್ಲ ಸಿಕ್ಕಿರೋದಕ್ಕೆ ನಾವು ಈ ಥರ ಪ್ರತಿಭಟನೆ ಮಾಡ್ತಿರೋದು. ನೆಕ್ಸ್ಟಿಗೆ ಬರೋದು ದಯವಿಟ್ಟು ಅಟ್ಲೀಸ್ಟ್ 2 ಲಕ್ಷ 3 ಲಕ್ಷ ಆದರೂ ಲೋನ್ ಗೀನ್ ಮಾಡಿಸ್ಕೊಂಡು ಪ್ರೈವೇಟ್ ಕಾಲೇಜಿಗೆ ಹೋಗಿ. ಸುಮ್ಮನೆ ಇಲ್ಲಿ ನಂಬ್ಕೊಂಬರ್ಬೇಡ್ರಿ ಏನದು ಗೌರ್ಮೆಂಟ್ ಕಾಲೇಜ್ ಅಂತ ಹೇಳಿ. ನಮ್ಮ ಗೌರ್ಮೆಂಟ್ನ ನಂಬ್ಕೊಂಬರ್ಬೇಡಿ. ಫಸ್ಟ್ 1947ರಿಂದ ಹಿಡಿದು ಇಲ್ಲಿ ತನಕ ಯೂತ್ಸ್ ಬರೀ ಹೋರಾಟ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಪಕ್ಕದ ಕಂಟ್ರಿಯಲ್ಲಿ ನೋಡಿದರೆ ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲ ಅವ್ರ ಗೋಲ್ಸ್ ಕಡೆ ಅಚೀವ್ ಮಾಡ್ತಿದ್ದಾರೆ. ಇನ್ನು ನಾವು ಇಲ್ಲಿ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗೋ ಕಾರಣನೇ ಆಗದೇ ಇರೋ ಕಾರಣನೇ ಇದು ಸರ್. ಇನ್ನು ನಾವು ಪ್ರತಿಭಟನೆ ಹೋರಾಟ ಯಂಗ್ಸ್ಟರ್ಸ್ ಎಲ್ಲ ಇದರಲ್ಲೇ ಮುಳುಗಿದ್ರೆ ಅವ್ರ ಗೋಲ್ಸ್ ಕಡೆ ಅವರು ಫೋಕಸ್ ಮಾಡೋದು ಯಾವಾಗ? ಸಂಗೀತ.